ಗಲಾಟೆಯಲ್ಲಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷನ ಮಗನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪುತ್ರ ಸಂಜಯ್ನನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪೊಲೀಸರ ವಿರುದ್ಧ ಕೈ ನಾಯಕರು ಒಂದ್ ಕಡೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಗಲಾಟೆ ಆಗೋದಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನೇ ಕಾರಣ ಅನ್ನುವಂತಹ ಆರೋಪಗಳು ಒಂದ್ ಕಡೆ ಆದ್ರೆ, ಒಂದಷ್ಟು ಕಾಂಗ್ರೆಸ್ನ ಕಾರ್ಯಕರ್ತರು ಜಮಾಯಿಸಿ ಧಿಕ್ಕಾರವನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ನಾಗಮಂಗಲದಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಪೊಲೀಸರು ಇದ್ದ ಕಾರಣ ಗಲಾಟೆಯನ್ನ ಹತೋಟಿಗೆ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಆಗಿಲ್ಲ, ವಿಫಲರಾಗಿದ್ದಾರೆ ಪೊಲೀಸ್ ಅಧಿಕಾರಿಗಳು ಕೂಡ. ಆದುದರಿಂದ ಕಲ್ಲು ತೂರಾಟ ಆಗಿದೆ. ಮಂಡ್ಯ ಸರ್ಕಲ್ ಮತ್ತು ಟಿ ಮರಿಯಪ್ಪ ಸರ್ಕಲ್ಗಳಲ್ಲಿ ಗಲಾಟೆ ಕೂಡ ಹೆಚ್ಚಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಕಿಟಕಿ ಗಾಜುಗಳು ಕೂಡ ಪುಡಿ ಪುಡಿ ಆಗಿದೆ. ವಸ್ತುಗಳೆಲ್ಲವೂ ಕೂಡ ನಾಶ ಮಾಡುವಂತಹ ಕೆಲಸಗಳು ಕೂಡ ಆಗಿದೆ. ನಮ್ಮ ಪ್ರತಿನಿಧಿ ತೋರಿಸುವಂತಹ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಕಲ್ಲು ತೂರಾಟ ಆಗ್ತಾ ಇದೆ. ಕಡಿಮೆ ಪೊಲೀಸರು ಇದ್ದ ಕಾರಣ ಕಲ್ಲು ತೂರಾಟವನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಅಧಿಕಾರಿಗಳಿಗೆ ಕಷ್ಟ ಸಾಧ್ಯವಾಗಿದೆ. ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ, ಮತ್ತೊಂದು ವಿಂಡೋದಲ್ಲಿ ಅಂಗಡಿಗಳಿಗೆ ಬೆಂಕಿಯನ್ನ ಹಚ್ಚಿ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಂಗಡಿ ವಸ್ತುಗಳೆಲ್ಲವೂ ಕೂಡ ಪೀಸ್ ಆಗಿದೆ. ಆ ದೃಶ್ಯಗಳನ್ನ ತೋರಿಸುವಂತಹ ಕೆಲಸ ನಿಮ್ಮ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅದೇ ರೀತಿಯಾಗಿ ಕಾರಿನ ಗಾಜುಗಳನ್ನ ಪುಡಿ ಮಾಡಲಾಗಿದೆ. ಯಾವ ಕಾರನ್ನ ಪುಡಿ ಮಾಡಿದ್ರು ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಂಜಿತ್. ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ಎನ್ ರಂಜಿತ್, ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಹತೋಟಿಗೆ ತೆಗೆದುಕೊಂಡು ಬರುವಂತಹ ಕೆಲಸಗಳು ಆಗಿದ್ಯಾ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಸದ್ಯದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತ ಸ್ಥಿತಿ ನಾಗಮಂಗಲದಲ್ಲಿದೆ. ರಾತ್ರಿ ಇಡೀ ಹೊತ್ತಿ ಊರಿದಂತ ನಾಗಮಂಗಲ ಈಗ ಪೊಲೀಸರ ಕಂಟ್ರೋಲಿಗೆ ಬಂದಿದೆ ಅಂತ ಕೇಳಿದ್ರೆ, ಒಂದು ಹಂತಕ್ಕೆ ಪೊಲೀಸರು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಏನೂ ಆಗುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಬೂದಿ ಮುಚ್ಚಿದ ಕೆಂಡದಂತ ಸ್ಥಿತಿ ನಿರ್ಮಾಣ ಆಗಿದೆ. ಬೆಳಿಗ್ಗೆವರೆಗೂ ಕೂಡ ಇದೊಂದು ಶಾಪ್ ಇದೆಯಲ್ಲ, ಬಟ್ಟೆ ಅಂಗಡಿ, ಬೆಳಿಗ್ಗೆವರೆಗೂ ಕೂಡ ಹೊತ್ತಿ ಉರಿತಾ ಇತ್ತು. ಕೆಲವೇ ಹೊತ್ತಿನ ಹಿಂದೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಇಲ್ಲಿ ಬಟ್ಟೆ ಅಂಗಡಿಯನ್ನ ಸಂಪೂರ್ಣವಾಗಿ ಬೆಂಕಿ ನಂದಿಸಿ ಹೋಗಿದ್ದಾರೆ. ನಾನು ಒಳಗಡೆಯೂ ಕೂಡ ಹೋಗಿ ತೋರಿಸ್ತೀನಿ ಎಷ್ಟು ಹಾನಿಯಾಗಿದೆ ಅನ್ನೋದನ್ನು ಕೂಡ ತೋರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ. ಮೇಲ್ಗಡೆಯಿಂದಲೂ ಕೂಡ ಅದು ಆ ಬೆಂಕಿಯ ಕೆನ್ನಾಲಿಗೆ ಇದೆಯಲ್ಲ, ಅದು ಹೊತ್ತಿ ಉರಿದ್ರಿಂದಾಗಿ ಯಾವುದೇ ಹೊತ್ತಿನಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಆಗಬಹುದು. ಗಲಾಟೆಯಲ್ಲಿ ಸುಟ್ಟ ವಾಹನಗಳು ರಾತ್ರಿಯೇ ವಿಲೇವಾರಿ ಕೂಡ ಮಾಡಲಾಗಿರುವಂತದ್ದು. ಈ ಒಂದು ಗಲಾಟೆ ತೀವ್ರ ಸ್ವರೂಪವನ್ನ ಕೂಡ ಪಡೆದುಕೊಂಡಿದೆ. ಒಂದಲ್ಲ ಎರಡಲ್ಲ 16 ಬೈಕುಗಳು ಬೆಂಕಿಗೆ ಆಹುತಿಯಾಗಿದೆ. ರಸ್ತೆ ಮೇಲೆ ಬಿದ್ದಿದಂತಹ ಕಲ್ಲು, ದೊಣ್ಣೆ, ಗಾಜು ಎಲ್ಲವನ್ನ ಕೂಡ ತರಾತುರಿಯಿಂದ ಕ್ಲೀನ್ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ನಾಗಮಂಗಲದ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಬೈಕ್ಗಳೆಲ್ಲವೂ ಕೂಡ ಸುಟ್ಟು ಭಸ್ಮವಾಗಿರುವಂಥದ್ದು. ಸುಮಾರು ಅಂಗಡಿಗಳಿಗೆ ಬೆಂಕಿ ಕೂಡ ತಗುಲಿದೆ. ಆ ಬೆಂಕಿ ನಂದಿಸುವಂತಹ ಕೆಲಸಗಳು ಕೂಡ ಭರದಿಂದ ಸಾಗಿದೆ. ಬೈಕ್ಗಳು ಯಾವ್ಯಾವೆಲ್ಲ ಬೈಕ್ಗಳು ಸುಟ್ಟು ಕರಕಲಾಗಿದ್ವು ಅವೆಲ್ಲವನ್ನ ಕೂಡ ಒಂದು ಕಡೆ ತೆಗೆದುಕೊಂಡು ಬಂದು ಹಾಕ್ತಾ ಇದ್ದಾರೆ ಸಿಬ್ಬಂದಿಗಳು. ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು. ಕ್ಲೀನಿಂಗ್ ಮಾಡುವಂತಹ ಕೆಲಸವನ್ನ ಕೂಡ ತರಾತುರಿಯಲ್ಲಿ ಇಲ್ಲಿ ಮಾಡಲಾಗ್ತಾ ಇರುವಂಥದ್ದು. ಎರಡು ಗುಂಪುಗಳ ನಡುವೆ ಆದಂತಹ ಗಲಾಟೆ ಯಾವ ಸ್ವರೂಪವನ್ನ ಪಡೆದುಕೊಂಡಿದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಸ್ವಚ್ಛಗೊಳಿಸ್ತಾ ಇದ್ದಾರೆ ಮಂಡ್ಯ ಸರ್ಕಲ್ ಅನ್ನ. ರಸ್ತೆ ಮೇಲೆ ಬಿದ್ದಿದಂತಹ ಕಲ್ಲು, ದೊಣ್ಣೆ, ಗಾಜು ಏನಿತ್ತು ಅದೆಲ್ಲವನ್ನ ಕ್ಲೀನ್ ಮಾಡುವಂತಹ ಕೆಲಸಗಳನ್ನ ಕೂಡ ಮಾಡಲಾಗ್ತಾ ಇದೆ. ಗಲಾಟೆಯಲ್ಲಿ 16ಕ್ಕೂ ಅಧಿಕ ಬೈಕ್ಗಳು ಸುಟ್ಟು ಭಸ್ಮವಾಗಿದೆ. ತಮ್ಮದಲ್ಲದ ತಪ್ಪಿಗೆ ಯಾರ್ಯಾರ ಬೈಕ್ಗಳು ಸುಟ್ಟು ಭಸ್ಮವಾಗಿದೆಯೋ ಇಡೀ ಶಾಪವನ್ನ ಹಾಕಿರ್ತಾರೆ. ಇವ್ರು ಮಾಡುವಂತಹ ಕೆಲಸಕ್ಕೆ ಈ ರೀತಿಯಾದಂತಹ ಪರಿಸ್ಥಿತಿ ಆಯ್ತಲ್ಲ, EMI ಕಟ್ಟಿ ಬೈಕ್ಗಳನ್ನ ತೆಗೆದುಕೊಂಡಿರ್ತಾರೆ. ಈ ರೀತಿಯಾದಂತಹ ಪರಿಸ್ಥಿತಿ ಆಗಿದೆ. ಎಲ್ಲ ಬೈಕ್ಗಳು ಸುಟ್ಟು ಭಸ್ಮವಾಗಿದೆ. 16ಕ್ಕೂ ಹೆಚ್ಚು ಬೈಕ್ಗಳು, 15ಕ್ಕೂ ಅಧಿಕ ಅಂಗಡಿಗಳು ಬೆಂಕಿಗೆ ಆಹುತಿಯಾಗಿದೆ. ಕಲ್ಲು ತೂರಾಟ ಮಾಡಿದ್ರು, ಗಲಾಟೆ ಮಾಡಿದ್ರು, ಗಾಜುಗಳನ್ನ ಪುಡಿ ಮಾಡಿದ್ರು ಸರಿ, ಆದ್ರೆ ಅಂಗಡಿಗಳಿಗೆ ಬೆಂಕಿ ಯಾಕೆ ಹಾಕಬೇಕಿತ್ತು? ಬೈಕ್ಗಳಿಗೆ ಬೆಂಕಿಯನ್ನ ಯಾಕೆ ಹಾಕಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು.
ಗಲಾಟೆ ಅಷ್ಟರ ಮಟ್ಟಿಗೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಅಧಿಕಾರಿಗಳು ಕೂಡ ಎಷ್ಟೇ ಪ್ರಯತ್ನವನ್ನ ಕೂಡ ಪಟ್ಟರು ಕಂಟ್ರೋಲಿಗೆ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯವಾಗದಷ್ಟು ಗಲಾಟೆ ಆಗಿರುವಂಥದ್ದು. ಇವತ್ತು ಬೆಳಗ್ಗೆ 11:30ಕ್ಕೆ ನ್ಯಾಯಾಧೀಶರ ಮುಂದೆ 43ಕ್ಕೂ ಹೆಚ್ಚು ಆರೋಪಿಗಳೇನಿದ್ದಾರೆ ಅವರೆಲ್ಲರನ್ನ ಕೂಡ ನ್ಯಾಯಾಧೀಶರ ಮುಂದೆ ನಿಲ್ಲಿಸಲಿಕ್ಕಿದ್ದಾರೆ. ಎಲ್ಲರನ್ನೂ ಕೂಡ ಮಂಡ್ಯಕ್ಕೆ ಶಿಫ್ಟ್ ಕೂಡ ಮಾಡಲಾಗಿದೆ. 2 ಗುಂಪುಗಳ ನಡುವೆ ಕಲ್ಲು ತೂರಾಟ ಆಗಿದೆ. ಹಲವರು ಕೂಡ ಈ ಸಂದರ್ಭದಲ್ಲಿ ಗಾಯಗೊಂಡಿದ್ದಾರೆ. ಕಡಿಮೆ ಸಂಖ್ಯೆಯಲ್ಲಿ ಪೊಲೀಸರು ಇದ್ದ ಕಾರಣ ಗಲಾಟೆ ಹೆಚ್ಚಾಗಿದೆ. ಗಲಾಟೆಯಲ್ಲಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷನ ಮಗನನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಪುತ್ರ ಸಂಜಯ್ನನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪೊಲೀಸರ ವಿರುದ್ಧ ಕೈ ನಾಯಕರು ಒಂದ್ ಕಡೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಗಲಾಟೆ ಆಗೋದಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನೇ ಕಾರಣ ಅನ್ನುವಂತಹ ಆರೋಪಗಳು ಒಂದ್ ಕಡೆ ಆದ್ರೆ, ಒಂದಷ್ಟು ಕಾಂಗ್ರೆಸ್ನ ಕಾರ್ಯಕರ್ತರು ಜಮಾಯಿಸಿ ಧಿಕ್ಕಾರವನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು ನಾಗಮಂಗಲದಲ್ಲಿ. ಇನ್ನು ಕಡಿಮೆ ಸಂಖ್ಯೆಯಲ್ಲಿ ಪೊಲೀಸರು ಇದ್ದ ಕಾರಣ ಗಲಾಟೆಯನ್ನ ಹತೋಟಿಗೆ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಆಗಿಲ್ಲ. ವಿಫಲರಾಗಿದ್ದಾರೆ ಪೊಲೀಸ್ ಅಧಿಕಾರಿಗಳು ಕೂಡ. ಆದುದರಿಂದ ಕಲ್ಲು ತೂರಾಟ ಆಗಿದೆ. ಮಂಡ್ಯ ಸರ್ಕಲ್ ಮತ್ತು ಟಿ ಮರಿಯಪ್ಪ ಸರ್ಕಲ್ಗಳಲ್ಲಿ ಗಲಾಟೆ ಕೂಡ ಹೆಚ್ಚಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಕಿಟಕಿ ಗಾಜುಗಳು ಕೂಡ ಪುಡಿ ಪುಡಿ ಆಗಿದೆ. ವಸ್ತುಗಳೆಲ್ಲವೂ ಕೂಡ ನಾಶ ಮಾಡುವಂತಹ ಕೆಲಸಗಳು ಕೂಡ ಆಗಿದೆ. ನಮ್ಮ ಪ್ರತಿನಿಧಿ ತೋರಿಸುವಂತಹ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಕಲ್ಲು ತೂರಾಟ ಆಗ್ತಾ ಇದೆ. ಕಡಿಮೆ ಪೊಲೀಸರು ಇದ್ದ ಕಾರಣ ಕಲ್ಲು ತೂರಾಟವನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಅಧಿಕಾರಿಗಳಿಗೆ ಕಷ್ಟ ಸಾಧ್ಯವಾಗಿದೆ. ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ, ಮತ್ತೊಂದು ವಿಂಡೋದಲ್ಲಿ ಅಂಗಡಿಗಳಿಗೆ ಬೆಂಕಿಯನ್ನ ಹಚ್ಚಿ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಂಗಡಿ ವಸ್ತುಗಳೆಲ್ಲವೂ ಕೂಡ ಪೀಸ್ ಪೀಸ್ ಆಗಿದೆ. ಆ ದೃಶ್ಯಗಳನ್ನ ತೋರಿಸುವಂತಹ ಕೆಲಸ ನಿಮ್ಮ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅದೇ ರೀತಿಯಾಗಿ ಕಾರಿನ ಗಾಜುಗಳನ್ನ ಪುಡಿ ಪುಡಿ ಮಾಡಲಾಗಿದೆ. ಯಾವ ಕಾರನ್ನ ಪುಡಿ ಪುಡಿ ಮಾಡಿದ್ರು ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಂಜಿತ್. ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಹತೋಟಿಗೆ ತೆಗೆದುಕೊಂಡು ಬರುವಂತಹ ಕೆಲಸಗಳು ಆಗಿದ್ಯಾ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಸದ್ಯದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತ ಸ್ಥಿತಿ ನಾಗಮಂಗಲದಲ್ಲಿದೆ. ರಾತ್ರಿ ಇಡೀ ಹೊತ್ತಿ ಊರಿದಂತ ನಾಗಮಂಗಲ ಈಗ ಪೊಲೀಸರ ಕಂಟ್ರೋಲಿಗೆ ಬಂದಿದೆ ಅಂತ ಕೇಳಿದ್ರೆ, ಒಂದು ಹಂತಕ್ಕೆ ಪೊಲೀಸರು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಏನೂ ಆಗುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಬೂದಿ ಮುಚ್ಚಿದ ಕೆಂಡದಂತ ಸ್ಥಿತಿ ನಿರ್ಮಾಣ ಆಗಿದೆ. ಬೆಳಿಗ್ಗೆವರೆಗೂ ಕೂಡ ಇದೊಂದು ಶಾಪ್ ಇದೆಯಲ್ಲ, ಬಟ್ಟೆ ಅಂಗಡಿ, ಬೆಳಿಗ್ಗೆವರೆಗೂ ಕೂಡ ಹೊತ್ತಿ ಉರಿತಾ ಇತ್ತು. ಕೆಲವೇ ಹೊತ್ತಿನ ಹಿಂದೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಇಲ್ಲಿ ಬಟ್ಟೆ ಅಂಗಡಿಯನ್ನ ಸಂಪೂರ್ಣವಾಗಿ ಬೆಂಕಿ ನಂದಿಸಿ ಹೋಗಿದ್ದಾರೆ. ನಾನು ಒಳಗಡೆಯೂ ಕೂಡ ಹೋಗಿ ತೋರಿಸ್ತೀನಿ ಎಷ್ಟು ಹಾನಿಯಾಗಿದೆ ಅನ್ನೋದನ್ನು ಕೂಡ ತೋರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ. ಮೇಲ್ಗಡೆಯಿಂದಲೂ ಕೂಡ ಅದು ಆ ಬೆಂಕಿಯ ಕೆನ್ನಾಲಿಗೆ ಇದೆಯಲ್ಲ, ಅದು ಹೊತ್ತಿ ಉರಿದ್ರಿಂದಾಗಿ ಯಾವುದೇ ಹೊತ್ತಿನಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಆಗಬಹುದು.